ಇತ್ತೀಚಿನ ದಿನಗಳಲ್ಲಿ ಒಂದು ಕನ್ನಡ ಸಿನಿಮಾ ಪರಭಾಷಾ ಸಿನಿಮಾಗಳ ಮಧ್ಯೆ ಒಂದು ವಾರ ಓಡಬೇಕು ಅಂದ್ರೆ ತುಂಬಾ ಕಷ್ಟ. ಅದರಲ್ಲೂ ಕೂಡ ಕನ್ನಡ ಸಿನಿಮಾಗಳ ಕತೆ ಕೇಳೋದೇ ಬೇಡ. ಅಂತದ್ರಲ್ಲಿ ಕಿಚ್ಚ ಸುದೀಪ್ ಅವರ ಮಾರ್ಕ್, ದೆವ್ವ 45, ಅಖಂಡ, ರಾಜಾ ಸಾಬ್ ಇತರ ಪರಭಾಷಾ ಸಿನಿಮಾಗಳ ಎದುರು ಇತರ ಪರಭಾಷಾ ಸಿನಿಮಾಗಳಿಗೆ ಟಕ್ಕರ್ ಕೊಟ್ಟು ಸತತವಾಗಿ 25 ದಿನಗಳನ್ನು ಪೂರೈಸಿಕೊಂಡು 50ನೇ ದಿನಗಳತ್ತ ಶರವೇಗದಲ್ಲಿ ಮುನ್ನುಗ್ತಿದೆ ಮಾರ್ಕ್. ಈ ಮಾರ್ಕ್ ಸಿನಿಮಾಗೆ ಬಂಡವಾಳ ಹಾಕಿದ ಪ್ರೊಡ್ಯೂಸರ್ ಬಾಯ್ ಬಿಟ್ಟು ಹೇಳ್ತಿದ್ದಾರೆ, ಈ ಸಿನಿಮಾ ಯಾವ ರೇಂಜ್ ಗೆ ಕಲೆಕ್ಷನ್ ಮಾಡಿದೆ ಅಂತ ಒಂದ್ಸಲ ನೀವೇ ಯೋಚನೆ ಮಾಡಿ. ಕೆಲವು ಸ್ಯಾಡೆ ನನ್ ಮಕ್ಳು ಈ ಸಿನಿಮಾ ಕಲೆಕ್ಷನ್ ಮಾಡಿಲ್ಲ, ಈ ಸಿನಿಮಾ ಥಿಯೇಟರ್ ನಲ್ಲಿ ಇಲ್ಲ, ಈ ಸಿನಿಮಾ ಲಾಸ್ ಆಯ್ತು ಅಂತ ಇಂಟರ್ವ್ಯೂಗಳಲ್ಲಿ ಕುತ್ಕೊಂಡು ಬುಗುಡೆ ಮಾತುಗಳು ಬಿಡ್ತಿದ್ದಾರೆ ಕೆಲವರು ಅಂತ. ಪೆಂಗ್ ನನ್ ಮಕ್ಕಳಿಗೆ ನಾನು ಹೇಳೋದು ಒಂದೇ, ಈ ವರ್ಷದಲ್ಲಿ ಬಿಡುಗಡೆ ಆದ ಕಾಂತಾರ, ಸೂಪ್ರಮ್ ಶೋ ನಂತರ ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಮಾಡಿದ ಸಿನಿಮಾಗಳ ಪೈಕಿ ಮಾರ್ಕ್ ಸಿನಿಮಾ 3ನೇ ಸ್ಥಾನದಲ್ಲಿದೆ. ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಎದುರು ನಮ್ಮ ಸಿನಿಮಾ ಲಾಸ್ ಆಯ್ತು ಅಂತ ಈಗ ಬಾಯ್ ಬಡ್ಕೊಳ್ತಿದ್ದಾರೆ. ಮಾರ್ಕ್ ಸಿನಿಮಾಗೆ ಹಾಕಿರುವ ಬಂಡವಾಳಕ್ಕಿಂತ 2 ಪಟ್ಟು ಲಾಭದಲ್ಲಿದೆ. ಯಾಕಂದ್ರೆ ಕೆಲವು ಕಡೆ ಮಾರ್ಕ್ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ಈ ಸಿನಿಮಾದ ಎದುರು ರಿಲೀಸ್ ಮಾಡಿದ ಕೆಲವು ಪ್ರೊಡ್ಯೂಸರ್ ಗಳ ಸಿನಿಮಾಗಳು ತೋಪೆದ್ದೋಗಿದ್ದಾವೆ. ಮಾರ್ಕ್ ಸಿನಿಮಾ ಲಾಸ್ ಆಗಿದೆ ಅಂತ ಅವರು ಲಾಸ್ ಆಗಿರುವ ಸಿನಿಮಾಗಳ ಜೊತೆ ಸೇರ್ಸ್ಕೊಂಡು ಬಾಯ್ ಬಡ್ಕೊಳ್ತಿದ್ದಾರೆ. ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರಿಗೆ ಹೇಟರ್ಸ್ ಗಳು ಜಾಸ್ತಿ ಉಟ್ಕೊಂಡಿದ್ದಾರೆ. ಬೇಕು ಅಂತಾನೆ ನೆಗೆಟಿವ್ ಮಾಡ್ತಾರೆ, ಬೇಕು ಅಂತಾನೆ ಮಾತಾಡ್ತಾರೆ. ಈ ಸ್ಯಾಡೆ ನನ್ ಮಕ್ಕಳೆಲ್ಲ 3 ತಿಂಗಳಿಗೆ ಹುಟ್ಟಿರುವ ಮಕ್ಕಳು. ಕಿಚ್ಚ ಸುದೀಪ್ ಅವರಂತ ಪರ್ವತನ ಮುಟ್ಬೇಕು ಅಂದ್ರೆ ತಿಕ್ಕದಲ್ಲಿ ದಮ್ಮಿರ್ಬೇಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.